8/6/26 ಸ್ನೇಹಿತರೆ, ಇವತ್ತು APMC ಒಳಗಡೆ ರಾಸಾಯನಿಕ ಗೊಬ್ಬರ ರೇಟ್ ಏನೈತೆ, ಜೊತೆಗೆ ಇಂಡಿ ಬೂಸದ ರೇಟ್ ಏನೈತೆ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಸ್ನೇಹಿತರೆ ನಮಸ್ತೆ. ಇವತ್ತು ನಾನು ಬೆಳಗ್ಗೆ ಎದ್ದು ಹೊಲ್ಟಿದ್ದೆ ನಮ್ಮ ತುಮಕೂರು APMC ಕಡೆ. ಯಾಕೆ ಅಂತಂದ್ರೆ ಇವತ್ತು ನಮ್ಮ ಹಸಿಗೆ ಬೂಸ ಖಾಲಿ ಆಗ್ಬಿಟ್ಟಿತ್ತು, ಬೂಸ ತರನ ಅಂತ ಹೊಲ್ಟೆ. ಸ್ನೇಹಿತರೆ ನೋಡಿ, ಇದೆ ನಮ್ಮ ತುಮಕೂರು APMC. ನೋಡಿ, ಈಗ ತುಮಕೂರು APMC ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಇದು ನಮ್ಮ ತುಮಕೂರು APMC ಎಂಟ್ರಿ ಗೇಟ್ ಸ್ನೇಹಿತರೆ ಗೇಟ್ ಎಂಟ್ರಿ ಆಗ್ತಿದ್ದಂಗೆ ಕಾಣಿಸಿತ್ತು ನನಗೆ ಇವತ್ತು ರಾಗಿ ಮಂಡಿ. ಎಲ್ಲರೂ ರೈತರುಗಳು ರಾಗಿ ಹಾಕೊಂಬಂದಿದ್ರು. ಸ್ನೇಹಿತರೆ, ನಿಮ್ಮ ಕಡೆ ರಾಗಿ ಏನೈತೆ ರೇಟು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಇದೆ ನೋಡಿ, ನಾನು ಯಾವತ್ತು ಬೂಸ ಹಾಕೊಂಬರೋದು ಇಲ್ಲಿಂದನೇ. ನೋಡಿ, ಈ ಅಂಗಡಿಯಲ್ಲಿ ನಾನು ಯಾವತ್ತು APMC ಬೂಸ ಹಾಕೋದು. ಇವತ್ತಿನ ಬೂಸ ರೇಟ್ ಏನೈತೆ ಅಂತ ಅಂದ್ಬಿಟ್ಟು ಇವಣ್ಣ ಹತ್ರನೂ ಕ್ಯಾಲ್ಕುಲೇಟ್ ಹಾಕಿಸ್ಕೊಂಡೆ. ಸ್ನೇಹಿತರೆ ನೋಡಿ, ಇವತ್ತಿನ ಬೂಸ ರೇಟು 1400 ರೂಪಾಯಿ ಐತೆ. ಸ್ನೇಹಿತರೆ, ಈಗ ತೋರಿಸ್ತಾ ಇದೀನಿ ನೋಡಿ ಇವತ್ತಿನ ರೇಟು ಗೊಬ್ಬರ ಮತ್ತೆ ಏನೇನು ರೇಟ್ ಐತೆ ಅಂತ ಈ ಪೋರ್ಟಲ್ ಕಾಣಿಸ್ತಾ ಐತೆ ನೋಡಿ. ಸ್ನೇಹಿತರೆ ಹಂಗೇನೆ ನಾನೊಂದು 5 kg ಜೋಳ ತಗೊಂಡೆ, ಸ್ವಲ್ಪ ಹಸಿಗೆ ಜೋಳ ಬೆಳ್ಕೊಳ್ಳೋಣ ಅಂತ. ಜೊತೆಗೆ ಒಂದು 5 kg ಯೂರಿಯಾ ತಗೊಂಡೆ. ಸ್ನೇಹಿತರೆ, ಯೂರಿಯಾ ಬೆಲೆ 1 kg 10 ರೂಪಾಯಿ, ಜೋಳದ ಬೆಲೆ 30 ರೂಪಾಯಿ ಐತೆ. ಸ್ನೇಹಿತರೆ ನೋಡಿ, ಇದೇ ನಾನು ಹಾಕೊಂಡಿರೋಂಥ ಬೂಸ. ಯಾವಾಗಲೂ ನಾನು ಇದೇ ಬೂಸನ ಯೂಸ್ ಮಾಡೋದು. ನಮ್ಮ ಹಸಿಗಂತೂ ಸೆಟ್ ಆಗೈತೆ. ನಿಮ್ಮ ಕಡೆ ಯಾವ ಬೂಸ ಯೂಸ್ ಮಾಡ್ತೀರಾ, ಜೊತೆಗೆ ಎಷ್ಟು ರೂಪಾಯಿ ರೇಟ್ ಐತೆ ಅಂತ ಗೊತ್ತಿದ್ರೆ ಕಂಪ್ಲೀಟ್ ಆಗಿ ತಿಳಿಸಿ ಸ್ನೇಹಿತರೆ. ಯಾಕೆ ಅಂತಂದ್ರೆ ನೋಡ್ತಾರೆ ಅಂತ ಸ್ನೇಹಿತರಿಗೆ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಒಂದೊಂದು ಕಡೆನೂ ಒಂದೊಂದು ರೇಟ್ ಹೇಳ್ತಾ ಇದ್ದಾರೆ. ಹಂಗಾಗಿ ನಿಮ್ಮ ಕಡೆ ಬೂಸ ಎಷ್ಟಿದೆ ಅಂತ ಅಂದ್ಬಿಟ್ಟು ದಯವಿಟ್ಟು ನಿಮಗೆ ಗೊತ್ತಿದ್ರೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಿಮ್ಮೂರ ಕಡೆ ಒಟ್ಟು ಎಷ್ಟಾಯ್ತಪ್ಪ ಅಂದ್ರೆ ಇಷ್ಟಾಯ್ತು. ಬೂಸ 1400, ಮೆಕ್ಕೆಜೋಳ 150, ಯೂರಿಯಾ 50 ರೂಪಾಯಿ, ಟೋಟಲಿ 1600 ರೂಪಾಯಿ ಖರ್ಚಾಯ್ತು ಸ್ನೇಹಿತರೆ.